ಇವತ್ತು ಶುಕ್ರವಾರ ಅಲ್ವಾ. ಸೊ ಶುಕ್ರನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ಸೊ ಯಾಕೆ ಇವತ್ತೇ ಮಾಡ್ತಾ ಇದ್ದೀನಿ ಅಂತಂದಾಗ ಸ್ಪೆಷಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು. ಶುಕ್ರ ಏನು ಇಂಡಿಕೇಟ್ ಮಾಡ್ತಾನೆ ಅಂತಂದಾಗ ನಮ್ಮ ಲಕ್ಸುರಿಯನ್ನು ಇಂಡಿಕೇಟ್ ಮಾಡ್ತಾನೆ, ನಮ್ಮ ಲೈಫಲ್ಲಿ ಇರುವಂಥ ಎಲ್ಲ ರೀತಿಯ ವೈಭವವನ್ನು ಇಂಡಿಕೇಟ್ ಮಾಡ್ತಾನೆ, ಖುಷಿಯನ್ನು ಇಂಡಿಕೇಟ್ ಮಾಡ್ತಾನೆ, ಮತ್ತು ಆಲ್ರೆಡಿ ಮನಿನ ಇಂಡಿಕೇಟ್ ಮಾಡ್ತಾನೆ. ಸೊ ಶುಕ್ರ ಅಂತಂತ ಬಂದಾಗ ಶುಕ್ರ ದಶ ಅಂತಂದಾಗ ಎಲ್ಲ ರೀತಿಯ ವೈಭವಗಳನ್ನು ಇಂಡಿಕೇಟ್ ಮಾಡೋದು ಶುಕ್ರ. ಸೊ ಅದಕ್ಕಿಂತಲೇ ಸ್ಪೆಷಲ್ ಅಂತಂದಾಗ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಕೂಡ ನಮಗೆ ಶುಕ್ರನಿಂದಲೇ ಇಂಡಿಕೇಟ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಥರ ಇದ್ದಾನೆ, ಯಾವ ಪ್ಲೇಸಲ್ಲಿ ಇದ್ದಾನೆ ಅನ್ನೋದ್ರ ಮೇಲೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತಲೂ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಸಂಬಂಧ ಸರಿ ಇರಲಿಲ್ಲ ಅಂತಂದಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ಏನು ಮಾಡಿ ಅಂತಂದಾಗ ಮಲಗಬೇಕಾದಾಗ ನೈಟ್ಗೆ ನಿಮ್ಮ ಪಿಲ್ಲೋ ಕೆಳಗೆ ಸ್ವಲ್ಪ ಕರ್ಪೂರವನ್ನು ಇಟ್ಕೊಂಡು ಮಲ್ಕೊಡಿ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬಾತಿಂಗ್ ಎದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಆ ಒಂದು ಕರ್ಪೂರವನ್ನು ಹೊರಗಡೆ ಬರ್ನ್ ಮಾಡಿ. ಪ್ರತಿ ಶುಕ್ರವಾರ ಮಾಡಬೇಕಾ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದಾಗ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರದ ವೈಮನಸ್ಸುಗಳಿದ್ದಾಗೂ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗಿ ಬರುತ್ತೆ. ಆ್ಯಂಡ್ ಅನ್ಮ್ಯಾರಿಡ್ ಇದ್ದರೂ ಕೂಡ ನೀವು ಮಾಡ್ಕೊಳ್ಳಿ, ಯಾಕಂತಂದರೆ ನಿಮಗೆ ಒಳ್ಳೆ ರೀತಿಯ ಪಾರ್ಟ್ನರ್ ಸಿಗೋಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇವತ್ತೇ ಮಾಡ್ಕೊಳ್ಳಿ, ಶುಕ್ರವಾರ ನೈಟಿಗೆ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಸಿಗ್ತಾ ಇದೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಸಿಂಪಲ್, ನೀವು ಕರ್ಪೂರ ತೊಗೋಬೇಕು, ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಕೊಬಿಡಬೇಕು, ಬೆಳಗ್ಗೆ ಎದ್ದು ಅದನ್ನು ಬರ್ನ್ ಮಾಡಿಬಿಡೋದು. ಅದೇ ಸಿಂಪಲ್ ಅಲ್ವಾ. ಸೊ ಎಲ್ರಿಗೂ ಶೇರ್ ಮಾಡಿ. ಈ ವಾರ ಯಾರು ಮಿಸ್ ಮಾಡ್ತಾರೆ ನೆಕ್ಸ್ಟ್ ವೀಕ್ನೇ ಅದನ್ನು ನೀವು ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಎಲ್ಲ ರೀತಿಗೂ ಎಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೂ ಇದನ್ನು ಶೇರ್ ಮಾಡಿ. ನನ್ನ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ.